ನಮ್ಮ ಸ್ವಾತಂತ್ರ್ಯ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದು 75 ವರ್ಷಗಳಾಯಿತು. ಸಂವಿಧಾನ ಹಲವು ಜಾತಿಯ, ಹಲವು ಧರ್ಮೀಯರು, ಹಲವು ಭಾಷಿಕರು, ವಿವಿಧ ರೀತಿಯಾಗಿರ್ತಕ್ಕಂಥ ಸಂಸ್ಕೃತಿಗಳಿರ್ತಕ್ಕಂಥ ವಿವಿಧ ರೀತಿಯಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ದೇಶದಲ್ಲಿ ವಾಸ ಮಾಡ್ತಕ್ಕಂಥ ದೇಶದಲ್ಲಿ ಎಲ್ಲರಿಗೂ ಕೂಡ ಗೌರವಯುತವಾಗಿ ಜೀವನ ಮಾಡಲಿಕ್ಕೆ ಗೌರವದ ಹಕ್ಕುಗಳನ್ನು ಮತ್ತು ಎಲ್ಲರಿಗೂ ಕೂಡ ಲಿಬರ್ಟಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ. ಅವಕಾಶದಿಂದ ವಂಚಿತರಾಗಿಂಥವ್ರಿಗೆ ಅವರಿಗೆ ವಿಶೇಷವಾದಂಥ ಸವಲತ್ತುಗಳನ್ನು ಕೊಡಲಿಕ್ಕೆ ಅನುಚ್ಛೇದ 16(4) ಆಗ್ಬೋದು, 15(4) ಆಗ್ಬೋದು, ಅಥವಾ ಅನ್ಟಚಬಿಲಿಟಿ ಅಬಾಲಿಷ್ ಮಾಡಲಿಕ್ಕೆ 17ನೇ ಅನುಚ್ಛೇದ ಆಗಿರ್ಬೋದು. ಇಂಥ ಅನೇಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 395 ಅನುಚ್ಛೇದಗಳಲ್ಲಿ ಒಟ್ಟಾರೆ ದೇಶ ಪ್ರಬುದ್ಧತೆ ಆಗಬೇಕು, ಶೋಷಣೆ ಮುಕ್ತವಾಗಿರ್ತಕ್ಕಂಥ ಸಮಾಜ ಬರಬೇಕು ಮತ್ತು ಶೋಷಣೆ ರಹಿತವಾಗಿರ್ತಕ್ಕಂಥ ಜನರು ವಾಸ ಮಾಡಬೇಕು, ಪ್ರಬುದ್ಧತೆಯನ್ನು ಹೊಂದಬೇಕು, ಅವರ ಸ್ಕಿಲ್ ಕೌಶಲ್ಯವನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಸರಿಯಾದಂಥ ರೀತಿಯಲ್ಲಿ ವಿನಿಯೋಗ ಆಗಬೇಕು ಅಂಥೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಬ್ಬಯಕೆ ಆಗಿತ್ತು. ಇಟ್ ಮೀನ್ಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಸಂಘರ್ಷಮಯ ಏನಾಗಿತ್ತು ಅಂತಂದರೆ ಜಾತ್ಯತೀತ ಮತ್ತು ಸಮಾಜವಾದ ರಾಷ್ಟ್ರ ಆಗಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಕಲ್ಪ ಆಗಿತ್ತು. ಆ ಸಂಕಲ್ಪದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನೇಕ ರೀತಿಯಾಗಿರ್ತಕ್ಕಂಥ ಕಷ್ಟಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ನೇರವಾದಂಥ ಹೊಣೆ ಬಿದ್ದು ಸಂವಿಧಾನವನ್ನು ತಯಾರು ಮಾಡಿ ದೇಶಕ್ಕೆ ಸಮರ್ಪಣೆ ಮಾಡಿದರು. ಸಮರ್ಪಣೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಮರ್ಪಣೆ ಆದ ನಂತರನೂ ಕೂಡ ಈ ದೇಶದಲ್ಲಿ RSSನವರು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನನ ವಿರೋಧ ಮಾಡ್ತಾ ಬಂದರು. ಈಗಲೂ ಕೂಡ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಿಯಂಬಲ್ ಏನು ಜಾತ್ಯತೀತ ಮತ್ತು ಸಮಾಜವಾದ ಇವೆರಡು ಪದಗಳನ್ನು ತೆಗೆದು ಹಾಕಬೇಕು ಅಂಥೇಳಿ RSSನ ಮುಖಂಡರು ಇವತ್ತು ಹೇಳ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ತೀವ್ರವಾಗಿ ಖಂಡಿಸ್ತದೆ. ಮತ್ತು ಅವ್ರ ಹೇಳಿಕೆಯನ್ನು ನಾವು ವಿರೋಧನ ಮಾಡಿ ರಾಜ್ಯದಾದಂಥ ನಾವು ಪ್ರತಿಭಟನೆ ಮಾಡಲಿಕ್ಕೆ ನಮ್ಮ ರಾಜ್ಯ ಸಮಿತಿಯಲ್ಲಿ ನಿರ್ಧಾರನ ತೆಗೆದುಕೊಳ್ತೇವೆ. ಹಾಗಾಗಿ ಇವತ್ತು ಅದರ ಮುಖವಾಣಿ RSS ವಿಶ್ವ ಹಿಂದೂ ಪರಿಷತ್ತಿನ ಮುಖವಾಣಿಯಾಗಿರ್ತಕ್ಕಂಥ BJP ಪಕ್ಷ, BJP ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಈ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಯವರು ಮತ್ತು ಅಮಿತ್ ಶಾ ಅವರು ಇದಕ್ಕೆ ಸರಿಯಾದಂಥ ಉತ್ತರ ಹೇಳಬೇಕು. ಅವ್ರದ್ದು ನಿಲುವು ಏನು ಅನ್ನೋದು ಹೇಳಬೇಕು. ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಮ್ ಈ ದೇಶದ ಒಂದು ಬ್ರೇನ್, ಆ ಬ್ರೇನ್ನನ್ನೇ ತೆಗೆದು ಹಾಕಿದರೆ ಸಂವಿಧಾನದಲ್ಲಿ ಏನು ಉಳಿತದೆ? ಹಾಗಾಗಿ ಸಂವಿಧಾನ ಯಾವ ರೀತಿಯಾಗಿ ಆಡಳಿತ ನಡೆಸಬೇಕು, ಯಾವ ರೀತಿಯಾಗಿ ನಾವು ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳಿಕೊಟ್ಟಿರ್ತಕ್ಕಂಥ ಸಂವಿಧಾನ. ಅದು ಜಾತ್ಯತೀತ ಸಮಾಜವಾದ ಇರಲಾರ್ದೆ ಹೋದರೆ ಅದರದ್ದು ಸಂವಿಧಾನದ ಅರ್ಥನೇ ಕಳ್ಕೊಳ್ತದೆ. ಹಾಗಾಗಿ ಅವರು ಈಗ ಈ ಮೂಢತನ, ಈ ಹೊಂಬತನ ಹೇಳ್ತಕ್ಕಂಥದ್ದು ರಾಷ್ಟ್ರ ಮಟ್ಟದಲ್ಲಿ ನಡೆಯೋದಿಲ್ಲ. ಸೆಕ್ಯುಲರಿಸಮ್ ಮತ್ತು ಸೋಷಿಯಲಿಸಮ್ ಹೊಂದಿರತಕ್ಕಂಥ ಅಪಾರವಾಗಿರ್ತಕ್ಕಂಥ ಈ ಜನರು ಅವರನ್ನು ವಿರೋಧ ಮಾಡ್ತಾರೆ. ಅವರ ಆಟ ಎಲ್ಲಿ ನಡೆಯೋದಿಲ್ಲ ಅಂತಕ್ಕಂಥ ವಿಚಾರ ನಾವು ಹೇಳ್ತೀವಿ. ಅದು ಏನಾದರೂ ಅದು ಮಾಡಲಿಕ್ಕೆ ಮುಂದೆ ಹೊಂತದಾದರೆ ಈ ದೇಶದಲ್ಲಿ ದೊಡ್ಡದು ಕ್ರಾಂತಿ ಆಗ್ತದೆ ಅಂತಕ್ಕಂಥ ವಿಚಾರ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಎರಡನೇದಾಗಿ ನಮ್ಮ ದೇಶದಲ್ಲಿ ನಮ್ಮ ಇತಿಹಾಸ ನೋಡಿದ್ರೆ ರಾಜರು ಮಹಾರಾಜರು ಅನೇಕರು ಹೋಗಿದ್ದಾರೆ. ಅಂಥದ್ರಲ್ಲಿ ಕೆಲವಾರು ವಿಶೇಷವಾಗಿ ಸಾಮ್ರಾಟ್ ಅಶೋಕ್ ಚಕ್ರವರ್ತಿಯವರು ಅವರ ಆಡಳಿತದ ಅವಧಿಯಲ್ಲಿ ಒಂದು ಕಲ್ಯಾಣ ಕೆಲಸಗಳನ್ನು ಮತ್ತು ಜನರ ಒಳಿತಿಗಾಗಿ ಮತ್ತು ಬಹಳ ಒಳ್ಳೆಯ ಕೆಲಸನ ಮಾಡಿದ್ದಾರೆ. ಅದರ ಜೊತೆಗೇ ಅವರು ಕಳಿಂಗ ಯುದ್ಧದಲ್ಲಿ ರಕ್ತಪಾತವನ್ನು ನೋಡಿ ಅವರು ಶಾಸ್ತ್ರವನ್ನು ತ್ಯಾಗ ಮಾಡಿ ಅಹಿಂಸಾವಾದಕ್ಕೆ ಇಳಿದು ಬುದ್ಧಿಸಮನ್ನು ಸ್ವೀಕಾರ ಮಾಡಿ ತತ್ವಗಳನ್ನು ಒಪ್ಪಿಕೊಂಡು ಅದು ಪ್ರಚಾರಕ್ಕಾಗಿ ತನ್ನ ಈ 2 ಮಕ್ಕಳನ್ನು ಅನ್ಮ್ಯಾರಿಡ್ ಆಗಿರ್ತಕ್ಕಂಥ 2 ಮಕ್ಕಳನ್ನು ಪ್ರಚಾರಕ್ಕೆ ಕಳಿಸ್ತಾರೆ. ಮತ್ತು ಅವರು ಅಜಮರವಾಗಿ ಇತಿಹಾಸದಲ್ಲಿ ಬರೆದಿಡೋಂಥ ಒಂದು ಆಡಳಿತ ನೀಡಿರ್ತಕ್ಕಂಥದ್ದು ಇವತ್ತು ನಮ್ಮ ದೇಶ ಮತ್ತು ಸಂವಿಧಾನ ಕೂಡ ಒಪ್ಕೊಂಡಿದೆ. ಒಪ್ಕೊಂಡು ಇವತ್ತು ನಮ್ಮ ಅಶೋಕ್ ಚಕ್ರ ಆಗಿರ್ಬೋದು, ಅದರ ಸ್ತಂಭ ಆಗಿರ್ಬೋದು, ಇದು ಎಲ್ಲನೂ ಕೂಡ ಒಂದು ಪ್ರಿಯಂಬಲ್ ಆಗಿರ್ಬೋದು, ಎಲ್ಲನೂ ಕೂಡ ಅಶೋಕನ್ನು ಆಡಳಿತ ನಡೆಸಿರ್ತಕ್ಕಂಥದ ಅಂಶಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು. ಅಂಥವರ ಒಂದು ಜೀವನ ಚರಿತ್ರೆ, ಅಂಥವರ ಒಂದು ಆಡಳಿತ, ಅಂಥವರ ನೈಪುಣ್ಯ, ಅಂಥವರ ಒಂದು ಶೌರ್ಯವನ್ನು ಈ ನಾಡಿನ ಜನತೆಗೆ ತಿಳಿಸಬೇಕು ಅಂಥೇಳಿ ನಾಗ್ಪುರ್ ಟೀಮ್ ಅಲ್ಲಿ ಜಾಂಬೂಲ್ಕರ್ ಅಂತಕ್ಕಂಥವರ ನಿರ್ದೇಶನದಲ್ಲಿ ತಯಾರಾಗಿರ್ತಕ್ಕಂಥ ಧ್ವನಿ ಮತ್ತು ಬೆಳಕಿನ ಅದರ ಮೇಲೆ ನಾಗ್ಪುರ್ ಟೀಮನ್ನು 3 ಗಂಟೆವರೆಗೆ ಒಂದು ಧ್ವನಿ ಮತ್ತು ಬೆಳಕಿನ ಅದರ ಮೇಲೆ ನಾಟಕ ನಡೀತದೆ. ಆ ನಾಟಕದಲ್ಲಿ 150 ಜನ
ಕಲಾಕಾರರಿದ್ದಾರೆ. ಮತ್ತು ಅದಕ್ಕೆ ಸಭೆ ಅದಕ್ಕಿಂತ ಮುಂಚೆ ಆಗ್ತದೆ. ಸಭೆ ಉದ್ಘಾಟನೆ ಮಾಡಲಿಕ್ಕೆ ನಮ್ಮ AICC ಅಧ್ಯಕ್ಷರು ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಉದ್ಘಾಟನೆ ಮಾಡ್ತಾರೆ. ಮತ್ತು ನಾಟಕ ಉದ್ಘಾಟನೆಯನ್ನು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯರವರು ಮಾಡ್ತಾರೆ. ಮತ್ತು ಸಮಾರಂಭದ ಅಧ್ಯಕ್ಷತೆಯನ್ನು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪ ಅವರು ಮಾಡ್ತಾರೆ. ಮುಖ್ಯ ಅತಿಥಿಗಳಾಗಿ DCM ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಮತ್ತು ಲೋಕೋಪಯೋಗಿ ಸಚಿವರಾಗಿದ್ದ ಸತೀಶ್ ಜಾರಕಿಹೊಳಿ ಅವರು ಮತ್ತು ಅಬಕಾರಿ ಮಂತ್ರಿ ಆಗಿರ್ತಕ್ಕಂಥ ತಿಮ್ಮಾಪುರ್ ಅವರು ಮತ್ತು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಿನಿಸ್ಟರ್ ಆಗಿರ್ತಕ್ಕಂಥ ತಿಮ್ಮಾಪುರ್ ಅವರು ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿದ್ದ ಡಾಕ್ಟರ್ ಚರಣ್ ಪ್ರಕಾಶ್ ಅವರು, ಪ್ರಿಯಾಂಕ ಖರ್ಗೆ ಅವರು, ಈ ಭಾಗದ MP ಗಳಾಗಿರ್ತಕ್ಕಂಥ ರಾಧಾಕೃಷ್ಣ ದೊಡ್ಡಮನಿಯವರು ಮತ್ತು ಅನೇಕ MLAಗಳು ಮತ್ತು ಎಲ್ಲ ಒಂದು ನಿಗಮದ ಅಧ್ಯಕ್ಷರುಗಳು ಕೂಡ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಮ್ಮ ಕರ್ನಾಟಕದಿಂದ ಎಲ್ಲ ಜಿಲ್ಲೆಗಳಿಂದ ರಿಪ್ರೆಸೆಂಟೇಟಿವ್ ಬರ್ತಾರೆ. ಅದೇ ರೀತಿಗೆ ಗುಲ್ಬರ್ಗದಿಂದ ಕೂಡ 200 ಜನವನ್ನು ನಾವು ಅಲ್ಲಿಗೆ ಹೋಗಿ ಈ ಒಂದು ನಾಟಕದಲ್ಲಿ ಪಾರ್ಟಿಸಿಪೇಷನ್ ಮಾಡಲಿಕ್ಕೆ ಇಲ್ಲಿ ಜನ ಸನ್ನದ್ಧರಾಗ್ತಾರೆ. ಅಂಥ ಒಂದು ಅಚ್ಚಳಿಯಾಗಿ ಆಡಳಿತ ನೀಡಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಆದರ್ಶ ಆಗಲಿ, ಅನುಸರಿಸಲಿ ದೇಶ ಅಂಥೇಳಿ ಈ ನಾಟಕದ ಉದ್ದೇಶ ಆಗಿದೆ.